ಡಿವೈನ್ ಲೈಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಒಂದು ಪ್ರೀತಿ ಕೊಡಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಚಾನಲ್ಲು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ ಓಡಲ್ಲ, ನಿಂತೋಗ್ಬಿಡುತ್ತೆ. ನಮಗೂ ಒಂದು ಎಂಕರೇಜ್ಮೆಂಟ್ ಸಿಗಬೇಕಲ್ವ, ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ಲೀಸ್. ಆದಷ್ಟು ಎಲ್ರಿಗೂ ಶೇರ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಶ್ರೀ ಗುರು ರಾಘವೇಂದ್ರರ ಆದೇಶ ಏನು ಅಂತ. ಯಾಕಂದರೆ ಇವತ್ತು ಧ್ಯಾನ ಮಾಡಬೇಕಾದ್ರೆ ಆ ಟಾಪಿಕ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿನೇ ಕೊಟ್ಟರು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ನೋಡೋಣ ಟಾರೋ ಮೂಲಕ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಏನು ಆದೇಶ ಕೊಡ್ತಾರೆ ನಿಮಗೆ ಅಂತ ಅಂದ್ಬಿಟ್ಟು. ಬಾಟಮ್ ಆಗ್ತಾರೆ ಕಿಂಗ್ ಆಫ್ ಪೆಂಟಿಕಲ್ಸ್. ಈ 3 ಪೈಲ್ ಎತ್ತಿದ್ದೀನಿ. ಅವರೇ 3 ನಾನು ಎಷ್ಟು ಪೈಲ್ ಇಡಬೇಕು ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ಅವರೇ 3 ಪೈಲ್ ಇಡೋ ಥರ ಜ್ಞಾನ ಕೊಟ್ಟಿರೋದು. ಇದು ಫಸ್ಟ್ ಪೈಲ್ ಬ್ಲೂ ಕಲರ್ ಥ್ರೆಡ್, ಸೆಕೆಂಡ್ ಪೈಲ್ ಯೆಲ್ಲೋ ಕಲರ್ ಥ್ರೆಡ್, ಥರ್ಡ್ ಪೈಲ್ ಪರ್ಪಲ್ ಕಲರ್ ವೈನ್ ಕಲರ್. ಈ 3 ಪೈಲ್ಸಲ್ಲಿ ನಿಮಗೆ ಯಾವುದು ನಿಮ್ಮ ಇನ್ನರ್ ಚೈಲ್ಡ್ ಸೆಲೆಕ್ಟ್ ಮಾಡುತ್ತೆ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಮೆಸೇಜ್ ನಿಮ್ದಾಗಿರುತ್ತೆ. ಶ್ರೀ ಗುರು ರಾಘವೇಂದ್ರರ ಆದೇಶ ಏನು ನೋಡೋಣ. ಈ ಬ್ಲೂ ಕಲರ್ ಥ್ರೆಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಶ್ರೀ ಗುರು ರಾಘವೇಂದ್ರರ ಆದೇಶ ಏನು ಕೊಟ್ಟಿದ್ದಾರೆ ನೋಡೋಣ. ಈ ಮೆಸೇಜ್ ನಿಮ್ಮದು. ಪೇಜ್ ಆಫ್ ಕಪ್ಸ್, ನೈಟ್ ಆಫ್ ಕಪ್ಸ್, ದ ಎಂಪ್ರೆಸ್, Knight of Swords, Death card, Page of Pentacles. ನಿಮಗೆ ಏನಂತ ಹೇಳಿದ್ರೆ, ನಿಮ್ಮನ್ನು ಬದಲಾಯಿಸುವಂಥ ವ್ಯಕ್ತಿ ಬರ್ತಿದ್ದಾರೆ. ನಿಮ್ಮಲ್ಲಿರೋ ಒಂದು ತಾಯ್ತನದ ಗುಣನ ನೀವು ಇನ್ನೂ ಹೆಚ್ಚು ಬೆಳೆಸ್ಕೊಳ್ಬೇಕು ಅಂತ ಶ್ರೀ ಗುರುಗಳು ಆದೇಶ ಮಾಡ್ತಾ ಇದ್ದಾರೆ. ಆ ಥರ ನೀವು ಬದಲಾಗಲಿಲ್ಲ ಅಂದ್ರೂ ಆದಷ್ಟು ಬೇಗ ನಿಮ್ಮನ್ನು ಬದಲಾಯಿಸುವಂಥ ವ್ಯಕ್ತಿ ಆದಷ್ಟು ಬೇಗ ಬರ್ತಾ ಇದ್ದಾರೆ. ನಿಮ್ಮ ಬಾಳಲ್ಲಿ ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ನಿಮ್ಮನ್ನು ಚೇಂಜ್ ಮಾಡೋ ಅಂಥ ವ್ಯಕ್ತಿ ಆದಷ್ಟು ಬೇಗ ಬರ್ತಾ ಇದ್ದಾರೆ. ನಿಮ್ಮಲ್ಲಿ ಒಂದು ಫೆಮಿನನ್ ಎನರ್ಜಿ ನ ಹೆಚ್ಚು ಜಾಗೃತ ಮಾಡಬೇಕು. ಹೆಚ್ಚು ನೀವು ಕರುಣಾಮಯಿಗಳಾಗಿ, ತಾಯಿಗೆ ಯಾವ ಥರ ಕ್ವಾಲಿಟೀಸ್ ಇರುತ್ತೆ ಆ ಥರ ನೀವು ನಿಮ್ಮನ್ನು ನೀವು ಜಾಗೃತ ಮಾಡ್ಕೊಳ್ಳಿ ಅಂತ ಆದೇಶಿಸ್ತಾ ಇದ್ದಾರೆ. ಅದರಿಂದ ನಿಮಗೆ ಒಂದು ಕೆಲವೊಂದು ನಿಮ್ಮ ಬಿಹೇವಿಯರ್ ನೀವು ಮುಂಚೆ ಹೇಗಿದ್ರೋ ಅದಕ್ಕಿಂತ ವಿಭಿನ್ನವಾಗಿ ನಿಮ್ಮ ಡೆತ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಹೊಸ ಬಿಗಿನಿಂಗು, ಹೊಸ ಟ್ರಾನ್ಸ್ಫಾರ್ಮೇಷನ್ನು, ನಿಮ್ಮನ್ನು ಬದಲಾಯಿಸುವಂತಹ ಗುಣ. ನೀವು ಇದುವರೆಗೂ ನೀವು ಯಾರು ಹೇಳಿದ್ರು ಏನು ಮಾಡಿದ್ರು ಬದಲಾಯಿಸದೇ ಇದ್ದರೆ ನಿಮ್ಮ ಗುಣದಲ್ಲಿ ಆ ಒಂದು ಮಾತೃ ಹೃದಯಿ ಗುಣನ ನೀವು ಜಾಗೃತ ಮಾಡಬೇಕು. ನಿಮ್ಮ ತಾಯಿ ಮಾತೃ ಹೃದಯನ ಜಾಗೃತ ಮಾಡಬೇಕು. ಫೆಮಿನನ್ ಎನರ್ಜಿನ ನೀವು
ನಿಮ್ಮ ಮಸ್ಕ್ಯುಲನ್ ಎನರ್ಜಿಗೆ ಬ್ಯಾಲೆನ್ಸ್ ತಗೊಬರ್ಬೇಕು. ನಿಮ್ಮಲ್ಲೂ ಕರುಣೆ, ಪ್ರೀತಿ, ಮಾತೃ ಹೃದಯನ ನೀವು ಜಾಗೃತ ಮಾಡಬೇಕು. ಆಗ ನಿಮಗೆ ಒಂದು ಹೊಸ ಗುಡ್ ನ್ಯೂಸ್ ಸಿಗ್ಬಹುದು. ಕೆಲವ್ರಿಗೆ ತಾಯಂದಿರಾಗ್ಬಹುದು, ಕೆಲವ್ರಿಗೆ ಕೆಲಸ ಸಿಗ್ಬಹುದು. ಆ ಆಪರ್ಚುನಿಟಿ ನಿಮ್ಮನ್ನ ಒತ್ಕೊಂಡು ಬರ್ತಾ ಇದೆ. ನಿಮಗೆ ಅದರಿಂದ ನೀವು ಹಣಕಾಸಿನಲ್ಲಿ ಈಲಿಂಗ್ ಬರ್ತಾ ಇದೆ. ಅದರಲ್ಲಿ ಸಮೃದ್ಧಿ ತರ್ತಾ ಇದ್ದಾರೆ. ಶ್ರೀ ಗುರುಗಳು ಏನ್ ಆದೇಶಿಸ್ತಾ ಇದ್ದಾರೆ ಅಂದ್ರೆ, ನಿಮ್ಮಲ್ಲಿರೋ ಫೆಮಿನೈನ್ ಎನರ್ಜಿನ ನೀವು ಜಾಗೃತ ಮಾಡಿ. ನೀವು ಮಾಡ್ಲಿಲ್ಲ ಅಂದ್ರೂ ನಿಮ್ಗೆ ನ್ಯೂ ಬಿಗಿನಿಂಗು, ಡೆತ್ ಕಾರ್ಡ್ ಬಂದಿರೋದ್ರಿಂದ ಹೊಸ ಬಿಗಿನಿಂಗ್ ಇದೆ. ನಿಮ್ಮ ಹಳೆ ನೀವು ಏನಿದ್ರಿ ಅದನ್ನ ಪೂರ ಬದಲಾಯಿಸುವಂತ ವ್ಯಕ್ತಿ ಆದಷ್ಟು ಬೇಗ ಬರ್ತಾ ಇದ್ದಾರೆ. ನಿಮ್ಮ ಗುಣಗಳು ಏನಿತ್ತು ಅದನ್ನ ನಿಮ್ಮನ್ನ ಪೂರ್ತಿ ಬದಲಾವಣೆ ಮಾಡಿ ನಿಮ್ಮಲ್ಲಿ ಒಂದು ಫೆಮಿನನ್ ಎನರ್ಜಿನ ಜಾಗೃತ ಮಾಡುವಂತ ವ್ಯಕ್ತಿ ಆದಷ್ಟು ಬೇಗ ಬರ್ತಾ ಇದ್ದಾರೆ. ಆದ್ರಿಂದ ನೀವು ಒಂದು ಒಳ್ಳೆ ಇನ್ ಮುಂದೆ ನೀವು ಕೆಲಸ ಸಿಗ್ಬಹುದು. ಒಳ್ಳೆ ಆಪರ್ಚುನಿಟೀಸ್ ಬರ್ತಾ ಇದೆ. ಅದರಲ್ಲಿ ನಿಮ್ಮ ಹಣಕಾಸಿನಲ್ಲಿ ಈಲಿಂಗ್ ಬರ್ತಾ ಇದೆ. ಅದರಲ್ಲಿ ನೀವು ಫ್ರೂಟ್ಫುಲ್ನೆಸ್, ಸಮೃದ್ಧಿನ ಕಾಣ್ಬಹುದು. ಇಲ್ಲ ಅಂದ್ರೆ ಯಾರಾದ್ರೂ ತಾಯಿ ಆಗ್ಬೇಕು ಅಂತ ಬಯಸ್ತಾ ಇದ್ರೆ ನಿಮ್ಮಲ್ಲಿ ಮಾತೃ ಹೃದಯನ ಫಸ್ಟ್ ಜಾಗೃತ ಮಾಡಿ. ಕರುಣೆ, ಪ್ರೀತಿ, ಮಮತೆ ಇದನ್ನೆಲ್ಲ ಜಾಗೃತ ಮಾಡಿ. ಆಗ ನಿಮಗೆ ಖಂಡಿತ ನೀವು ಬಯಸಿದಾಗೆ ನಿಮಗೆ ಮಗು ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರುತ್ತೆ. ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ. ನ್ಯೂ ಬಿಗಿನಿಂಗ್ ಆಗುತ್ತೆ. ನಿಮ್ಮನ್ನ ನೀವು ಸಾಫ್ಟ್ ಮಾಡ್ಕೊಳ್ಳಿ, ಮೆದು ಮಾಡ್ಕೊಳ್ಳಿ. ನಿಮ್ಮಲ್ಲಿ ಕರುಣೆ ಜಾಗೃತ ಆಗ್ಲಿ, ಪ್ರೀತಿ ಜಾಗೃತ ಆಗ್ಲಿ. ನಿಮ್ಮಲ್ಲಿ ಮಾತೃ ಹೃದಯಿ, ಅನುಕಂಪ ಇದೆಲ್ಲ ನಿಮ್ಮಲ್ಲಿ ಜಾಗೃತ ಆಗಬೇಕು. ಹೆಚ್ಚು ಫೆಮಿನೈನ್ ಎನರ್ಜಿನ ಹೆಚ್ಚು ಜಾಗೃತ ಮಾಡಿ ಅಂತ ಆದೇಶಿಸ್ತಾ ಇದ್ದಾರೆ ಶ್ರೀ ಗುರುಗಳು. ಮತ್ತೆ ಯಾರಿಗೆ ಈ ತರ ನಿಮ್ಮನ್ನ ನೀವು ಬದಲಾಯಿಸ್ಕೊಂಡಿಲ್ಲ ಅಂದ್ರೆ ನಿಮ್ಮನ್ನ ಬದಲಾಯಿಸೋದಿಕ್ಕೆ ಅಂತಾನೆ ಆದಷ್ಟು ಬೇಗ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ. ಅದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ, ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಅದರಿಂದ ನಿಮಗೆ ಆದಷ್ಟು ಬೇಗ ಒಂದು ಒಳ್ಳೆ ಪ್ರಪೋಸಲ್ ಬರಬಹುದು, ಒಳ್ಳೆ ಕೆಲಸ ಸಿಗಬಹುದು. ಇಲ್ಲ ಯಾರಾದ್ರೂ ಮಕ್ಕಳಿಗೆ ಆಸೆ ಪಡ್ತಿದ್ರೆ ಆ ಮಕ್ಕಳ ಭಾಗ್ಯ ನಿಮಗೆ ಸಿಗಬಹುದು. ಈ ತರ ನಿಮ್ಮ ತಾಯ್ತನದಲ್ಲಿ ಈಲಿಂಗ್, ನಿಮ್ಮ ಹಣಕಾಸಿನಲ್ಲಿ ಈಲಿಂಗ್, ನಿಮ್ಮ ಕೆಲಸದಲ್ಲಿ ಈಲಿಂಗ್, ನಿಮ್ಮ ಆಪರ್ಚುನಿಟಿಗಳು ಒತ್ತು ತರ್ತಾ ಇದ್ದಾರೆ. ಯೂನಿವರ್ಸ್ ಮೂಲಕ ನಿಮಗೆ ಕಳಿಸ್ತಾ ಇದ್ದಾರೆ ಆ ಒಳ್ಳೊಳ್ಳೆ ಆಪರ್ಚುನಿಟೀಸ್ನ. ನೀವು ಮಾಡಬೇಕಾಗಿರೋ ಉದ್ದೇಶ ಆದೇಶ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆದೇಶ ಏನಂದ್ರೆ, ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಬೇಕು. ನಿಮ್ಮಲ್ಲಿ ಒಂದು ಸಾಫ್ಟ್ನೆಸ್, ತಾಯಿ ಹೃದಯ ಬರಬೇಕು. ಆಗ ಇದೆಲ್ಲಾನು ನಿಮಗೆ ಸಿಗೋ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ, ನ್ಯೂ ಬಿಗಿನಿಂಗ್ ಬರುತ್ತೆ. ನಿಮ್ಮನ್ನ ನೀವು ಮಾತೃ ಹೃದಯಿಯಾಗಿ ಬದಲಾಯಿಸ್ಕೊಂಡ್ರೆ ನಿಮ್ಮಲ್ಲಿರೋ ತಾಯ್ತನ, ಹೆಣ್ಣಾಗ್ಲಿ ಗಂಡಾಗ್ಲಿ, ಆ ಫೆಮಿನೈನ್ ಎನರ್ಜಿನೂ ನಿಮ್ಮ ಮಸ್ಕ್ಯುಲನ್ ಎನರ್ಜಿಗೆ ಬ್ಯಾಲೆನ್ಸ್ ಮಾಡೋದು ಕಲಿಬೇಕು. ಬರೀ ಮ್ಯಾಸ್ಕ್ಯುಲನ್ ಎನರ್ಜಿನೇ ಇದ್ರೆ ಬ್ಯಾಲೆನ್ಸ್ ಆಗೋಲ್ಲ. ಅದಕ್ಕೋಸ್ಕರ ಅದನ್ನ ಚೇಂಜ್ ಮಾಡಬೇಕು. ಯೂನಿವರ್ಸ್ ಅದನ್ನ ನೀವು ಮಾಡಲಿಲ್ಲ ಅಂದ್ರೂ ಬಲವಂತವಾಗಿ ಚೇಂಜ್ ಮಾಡ್ತಾರೆ ಅಂತ ಆದೇಶ ಕೊಡ್ತಾ ಇದ್ದಾರೆ. ಅದನ್ನ ನೀವು ಬದಲಾಯಿಸ್ಕೊಂಡ್ರೆ ನಿಮಗೆ
ಉದ್ಯೋಗ, ಹೊಸ ಉದ್ಯೋಗಗಳು, ಹೊಸ ಅವಕಾಶಗಳು, ಮತ್ತು ಯಾರಿಗೆ ಮದುವೆ ಆಗಿಲ್ಲ ಅವ್ರಿಗೆ ಒಳ್ಳೆ ಪ್ರಪೋಸಲ್ಗಳು, ಹಣಕಾಸಿನಲ್ಲಿ ಹೀಲಿಂಗು, ಯಾರು ಇನ್ನೂ ನನಗೆ ಮಕ್ಕಳಾಗಲಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದಾರೆ ಅವ್ರಿಗೆ ಮಕ್ಕಳಾಗುವಂಥ ಸಾಧ್ಯತೆ, ಒಳ್ಳೆ ಸಮೃದ್ಧಿ ಇರೋವಂಥ ಮಗು, ಕೆಲಸ, ಹುಡುಗ ಹುಡುಗಿ ಹುಡುಕ್ತಾ ಇದ್ರೆ ಹುಡುಗ ಸಮೃದ್ಧಿಯಾಗಿ ಸಿಗ್ಬೋದು, ಹುಡುಗಿ ಹುಡುಗನ ಹುಡುಕ್ತಾ ಇದ್ರೆ ಹುಡುಗ ಸಮೃದ್ಧಿಯಾಗಿ ಸಿಗ್ಬೋದು. ಆ ಥರ ಸಮೃದ್ಧಿ ಅಂದರೆ ಸಮೃದ್ಧಿ ಇರೋವಂಥ ವ್ಯಕ್ತಿಗಳು ನಿಮ್ಮ ಬಾಳಲ್ಲಿ ಬರಬಹುದು, ಒಳ್ಳೊಳ್ಳೆ ಪ್ರಪೋಸಲ್ಗಳು ಬರಬಹುದು. ಇದನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಆದೇಶಿಸ್ತಾ ಇದ್ದಾರೆ. ಏನಂತ ಅಂದರೆ, ನಿಮ್ಮ ಫೆಮಿನೈನ್ ಎನರ್ಜಿನ ಜಾಗೃತ ಮಾಡಿ, ಹೆಚ್ಚಿಗೆ ಮಾಡ್ಕೊಳ್ಳಿ, ಕರುಣೆ ತುಂಬಿರಲಿ, ಪ್ರತಿಯೊಬ್ಬರಲ್ಲೂ ಕರುಣೆ ಇರಲಿ, ಪ್ರೀತಿ ಇರಲಿ, ಮಾತೃ ಹೃದಯಗಳಾಗಿ, ನಿಮ್ಮಲ್ಲಿರೋ ಅಹಂಕಾರ, ಅಜ್ಞಾನ ಅದನ್ನೆಲ್ಲ ತೊಡೆದಾಕಿ ನಿಮ್ಮ ಬಾಳಲ್ಲಿ ಆಗ ನ್ಯೂ ಬಿಗಿನಿಂಗ್ ಆಗುತ್ತೆ. ಇನ್ನು ಇಷ್ಟು ದಿನ ನೀವು ಯಾವ ಥರ ಇದ್ರೋ ಆ ತನದಿಂದ ನೀವು ಹೊರಗಡೆ ಬಂದು ನಿಮ್ಮ ಜೀವನ ಇನ್ನು ಮುಂದೆ ನ್ಯೂ ಬಿಗಿನಿಂಗ್ ಆಗುತ್ತೆ, ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ. ನೀವು ಮಾಡಲಿಲ್ಲ ಅಂದ್ರೂ ಅದು ಯೂನಿವರ್ಸ್ ನಿಮಗೆ ಬಲವಂತವಾಗಿ ನಿಮ್ಮ ಗುಣನ ಬದಲಾಯಿಸ್ಕೊಳ್ಳೋ ಹಾಗೆ ಮಾಡೇ ಮಾಡ್ತಾರೆ. ಅಂಥ ವ್ಯಕ್ತಿಗಳು ಯಾರಾದರೂ ಬಂದು ನಿಮ್ಮನ್ನು ಬದಲಾಯಿಸುವಂಥ ಸಾಧ್ಯತೆಗಳು ಹೆಚ್ಚು ಇದೆ. ನೀವೇ ಬದಲಾಯಿಸ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಬೇರೆಯವರು ನಿಮ್ಮಲ್ಲಿ ಕರುಣೆ ಜಾಗೃತ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಆದಷ್ಟು ಬೇಗ ಬಂದು ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮೇಶನ್ ತರ್ತಾರೆ ಅಂತ ಆದೇಶ ಕೊಡ್ತಾ ಇದ್ದಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಈ ಯೆಲ್ಲೋ ಕಲರ್ ಥ್ರೆಡ್ನ ಸೆಲೆಕ್ಟ್ ಮಾಡಿದ್ದೀರಾ. ನಿಮಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆದೇಶ ಏನು, ಈ ಮೆಸೇಜ್ ನಿಮ್ದಾಗಿರುತ್ತೆ. ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ. ಕಿಂಗ್ ಆಫ್ ಕಪ್ಸ್, ಜಡ್ಜ್ಮೆಂಟ್, the chariot, 8 of pentacles, 3 of cups, 8 of cups. ರಾಘವೇಂದ್ರ ಸ್ವಾಮಿಗಳ ಆದೇಶ ಏನಂತ ಅಂದರೆ, ನಿಮ್ಮ ಅಥಾರಿಟಿನ, ನೀವು ನಡೆಸೋವಂಥ ಯಾವುದೇ ಒಂದು ಮಾರ್ಗ ಇರ್ಬೋದು, ಅದರಲ್ಲಿ ನಿಮ್ಮ ಸ್ವಂತಿಕೆ ಇರಬೇಕು, ಆದೇಶ ನಿಮ್ಮದಾಗಿರಬೇಕು. ಬೇರೆಯವರ ತಾಳಕ್ಕೆ ಕುಣಿಬಾರ್ದು. ನಿಮ್ಮಲ್ಲಿರೋ ಏನು ಹೇಳ್ತಾರೆ, ನಿಮ್ಮಲ್ಲಿರೋ ಗ್ರಿಪ್, ನಿಮ್ಮ ಕೈಲಿರೋ ಗ್ರಿಪ್ನ ಬೇರೆಯವರು ತಗೊಂಡು ನಿಮ್ಮನ್ನೇ ಆಟ ಆಡಿಸೋ ಥರ ಆಗಬಾರ್ದು. ಅವ್ರ ಕೈ ಕೊಟ್ಬಿಟ್ಟು ಅವ್ರು ಹೇಳ್ದಂಗೆ ನೀವು ಕೇಳ್ಕೊಂಡು ಕುಣಿಬೇಡಿ. ನಿಮ್ಮ ತಾಳಕ್ಕೆ ನೀವು ಕುಣಿರಿ ಅಂತ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆದೇಶ. ನಿಮಗೆ ನಿಮ್ಮ ಸಹೋದ್ಯೋಗಿಗಳ ಜೊತೆ ಇರ್ಬೋದು, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಇರ್ಬೋದು, ಅಥವಾ ನಿಮ್ಮ ಪೇರೆಂಟ್ಸ್ ಜೊತೆ ಇರ್ಬೋದು, ಯಾರ ಜೊತೆನಾದರೂ ನೀವು ಮನಸ್ತಾಪ ಆಗಿರ್ಬೋದು, ಜಗಳಗಳಾಗಿರ್ಬೋದು, ಅದನ್ನ ಲೆಟ್ ಗೋ ಮಾಡಿ ಆಮೇಲೆ ನಿಮ್ಮ ಜೀವನದಲ್ಲಿ ಸತ್ಯನ ತಿಳ್ಕೊಳ್ಳೋ ಅಂತ ಪ್ರಸಂಗ ಬರ್ತಿದೆ. ಅದನ್ನ ಜಾಗೃತ ಮಾಡಿ, ನಿಮ್ಮಲ್ಲಿರೋ ಇನ್ನರ್ ಚೈಲ್ಡ್ನ ಜಾಗೃತ ಮಾಡಿ, ನಿಮ್ಮ ಕಾನ್ಷಿಯಸ್ನ ಜಾಗೃತ ಮಾಡಿ. ನಾನು ಅಂದರೆ ನಿಮ್ಮ ಪೂರ್ವ ಜನ್ಮದ ಸಂಸ್ಕಾರದಿಂದ ನಿಮಗೆ ಒಂದು ಜನಗಳ ಕಷ್ಟ ಅರ್ಥ ಆಗ್ಬೋದು, ಅವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತಿರ್ಬೋದು ನೀವು. ಮತ್ತೆ ಆ ಸಂಸ್ಕಾರದಿಂದ
ನೀವು ಒಂದು 4-5 ಜನಕ್ಕೆ ನೀವು ಕೆಲಸ ಕೊಡುವಂಥ ಸ್ಥಾನದಲ್ಲಿ ನೀವು ಇರಬಹುದು. ಅದು ನಿಮ್ಮ ಪೂರ್ವ ಜನ್ಮದ ಸಂಸ್ಕಾರ. ಯಾವುದಾದ್ರೂ ಮನಸ್ತಾಪ ಅದು ಇದು ಆಗಿದ್ರೆ ಅದನ್ನ ನೀವು ಲೆಟ್ ಗೋ ಮಾಡಿ. ನಿಮಗೆ ಜಡ್ಜ್ಮೆಂಟ್ ಸಿಗುತ್ತೆ. ನಿಮ್ಮ ಇನ್ನರ್ ಚೈಲ್ಡ್ನ ಜಾಗೃತ ಮಾಡ್ಕೊಳ್ಳಿ ಅಂತ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಆದೇಶಿಸ್ತಾ ಇದ್ದಾರೆ. ನಿಮ್ಮ ತಾಳಕ್ಕೆ ನೀವು ಕುಣಿರಿ, ಬೇರೆಯವ್ರ ತಾಳಕ್ಕೆ ನೀವು ಕುಣಿಬೇಡಿ. ನಿಮಗೆ ಲೈಫ್ ಬಗ್ಗೆ ಆಸಕ್ತಿ ಕಳ್ಕೊಂಡಿದ್ರೆ ಮನಸ್ತಾಪಗಳು, ಬೇರೆಯವರ ಮಾತಿನಿಂದ ಆಗಿರಬಹುದು, ನಡವಳಿಕೆಯಿಂದ ಆಗಿರಬಹುದು, ಅವ್ರ ಗುಣಗಳಿಂದ ಆಗಿರಬಹುದು, ನಿಮಗೆ ಲೈಫ್ ಬಗ್ಗೆ ಆಸಕ್ತಿ ಹೋಗಿದ್ರೆ ಆ ಆಸಕ್ತಿನ ಹೊರಗೆ ತಗೊಬನ್ನಿ. ನಿಮ್ಮನ್ನು ನೀವು ಸೆಲೆಬ್ರೇಷನ್ ಮಾಡಿ, ಖುಷಿನ ಸೆಲೆಬ್ರೇಷನ್ ಮಾಡಿ. ನನ್ನ ಹೊಸ ಹೊಸ ಅಡ್ವೆಂಚರ್ ಏನಾದರೂ ನೀವು ಹೊಸ ಅಡ್ವೆಂಚರ್ಸ್ ಮಾಡಿ ಏನಾದರೂ ಕಂಡುಹಿಡಿಬಹುದು. ಏನಾದರೂ ಉದ್ಯೋಗ ಅಥವಾ ವಿದ್ಯೆ ಯಾವುದಾದ್ರು ಹೊಸದನ್ನು ನೀವು ಕಲಿಬಹುದು. ಮಾರ್ಕೆಟಿಂಗ್ ಫೀಲ್ಡಲ್ಲಿ ನೀವು ಬೆಳವಣಿಗೆ ಆಗ್ಬೋದು. ಆ ಥರ ಏನಾದ್ರು ಬೆಳವಣಿಗೆ ಆಗೋದನ್ನು ನೀವು ಮಾಡಿ ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಳಿ. ಆಗ ನಿಮ್ಮಲ್ಲಿ ಸಮೃದ್ಧಿ ಬರುತ್ತೆ, ಸಂತೋಷ ಬರುತ್ತೆ. ನಿಮ್ಮ ಇನ್ನರ್ ಚೈಲ್ಡ್ನ ಜಾಗೃತಿ ಮಾಡಿ. ನಿಮ್ಮ ಇನ್ನೋಸೆನ್ಸ್ನ ಬೇರೆಯವ್ರ ಕೈಗೆ ಕೊಡಬೇಡಿ. ನಿಮ್ಮ 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 ಆಡಳಿತ ನಿಮ್ಮ ಕೈಲಿರಲಿ. ನಿಮ್ಮ ಆಡಳಿತನ ಬೇರೆಯವ್ರಿಗೆ ಕೊಟ್ಟು ಅವ್ರು ಹೇಳ್ದಂಗೆ ನೀವು ನಡಿಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಮ ಸಂಸ್ಕಾರದಿಂದ ನೀವು ಕಿಂಗು. ಪೂರ್ವಜನ್ಮದ ಸಂಸ್ಕಾರದಲ್ಲಿ ದಿಂದ ಬಂದಿರೋದು. ನೀವು ಕಿಂಗ್ ರೀತಿ ಇರೋರು, ಒಬ್ಬರಿಗೆ ಸಹಾಯ ಮಾಡುವಂಥವ್ರು. ಅವರ ಕಷ್ಟನ ಅರ್ತು ಅವ್ರಿಗೆ ಯಾವ ರೀತಿ ನೀವು ಒಂದು ಸಹಾಯ ಹಸ್ತ ನೀಡಬೇಕು ಅನ್ನೋದು ತಿಳ್ಕೊಂಡಿರೋ ಅಂಥ ವ್ಯಕ್ತಿಗಳು ಈ ಜನ್ಮದಲ್ಲೂ ಅದು ಕನ್ವೆ ಆಗ್ತಾ ಇದೆ. ನಿಮ್ಮ ಒಳ ಮನಸ್ಸನ್ನು, ನಿಮ್ಮ ಇನ್ನರ್ ಚೈಲ್ಡ್ನ ನೀವು ಜಾಗೃತ ಮಾಡಿ. ಆ ಜಾಗೃತ ಮಾಡಿ ಅನ್ನೋದೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆದೇಶ. ಆಮೇಲೆ ನಿಮಗೆ ಯಾರು ಹರ್ಟ್ ಮಾಡಿರ್ತಾರೆ, ಅದು ನಿಮ್ಮ ಪೇರೆಂಟ್ಸಿಂದ ಇರ್ಬೋದು, ನೀವು ಪ್ರೀತಿಸುವಂಥ ವ್ಯಕ್ತಿಯಿಂದ ಇರ್ಬೋದು, ನಿಮ್ಮ ಸ್ನೇಹಿತರಿಂದ ಇರ್ಬೋದು, ಅಥವಾ ನಿಮ್ಮ ಕೆಲಸ ಮಾಡೋ ಕಡೆ ಕೊಲೀಗ್ಸು ಅಥವಾ ಬಾಸ್ ಯಾರಾದರೂ ಇರ್ಬೋದು. ಅವರು ಕ್ಷಮೆ ಕೊಡಿ, ಲೆಟ್ ಗೋ ಮಾಡಿ. ನಿಮ್ಮನ್ನು ನೀವು ಖುಷಿಯಾಗಿ ನೋಡ್ಕೊಳ್ಳಿ. ಎಂಥದೇ ಸಂದರ್ಭ ಬಂದರೂ ಆ ಹ್ಯಾಪಿನೆಸ್ನ ನೀವು ಸೆಲೆಬ್ರೇಟ್ ಮಾಡಿ. ಹೊಸ ವಿದ್ಯೆಗಳು ಕಲೀರಿ. ಇವಾಗ ನೀವು ಕಲಿಯೋಂಥ ಏನು ಬೇಕೋ ಅದು ಗುರುಗಳ ಆಶೀರ್ವಾದ ಇದೆ. ಅದಕ್ಕೋಸ್ಕರ ನೀವು ಯಾವುದೇ ವಿದ್ಯೆ ಹೊಸದನ್ನು ಕಲಿಬೇಕಾದ್ರೂ ಅವರ ಆಶೀರ್ವಾದದಿಂದ ನಿಮಗೆ ಆ ವಿದ್ಯೆ ಸಿದ್ಧಿಸುತ್ತೆ. ಕಲೀರಿ. ನಿಮ್ಮನ್ನು ನೀವು ನಡೆಸ್ಕೊಂಡು ಹೋಗಿ, ಬೇರೆಯವ್ರಿಗೆ ಕೊಡಬೇಡಿ ಆ ಚಾನ್ಸ್ನ. ನೀವು ನಿಮ್ಮ ಲೈಫಲ್ಲಿ ಕಿಂಗ್. ಲೈಫ್ ಬಗ್ಗೆ ಆಸಕ್ತಿನ ಕಳ್ಕೊಬೇಡಿ. ನಿಮ್ಮ ಒಳ ಮನಸ್ಸು, ಸೂಕ್ಷ್ಮ ಮನಸ್ಸನ್ನು ಜಾಗೃತಿ ಮಾಡಿ ಅನ್ನೋದೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆದೇಶ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಈ ರೀಡಿಂಗ್, ಈ ಯೆಲ್ಲೋ ಕಲರ್ ಥ್ರೆಡ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವ್ರದ್ದು. ನಿಮ್ಮ ಹೃದಯನ ತೆರೆದಿಟ್ಕೊಳ್ಳಿ, ಖುಷಿಯಾಗಿಟ್ಕೊಳ್ಳಿ. ನಿಮ್ಮ ಹೃದಯನ ಅದು ಹೀಲ್ ಮಾಡ್ಕೊಳ್ಳಿ ಅನ್ನೋದೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆದೇಶ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರು ಈ ಥರ್ಡ್ ಪೈಲ್, ಈ ಪರ್ಪಲ್ ವೈನ್ ಕಲರ್ ಥ್ರೆಡ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ಮೆಸೇಜ್ ನಿಮ್ದಾಗಿರುತ್ತೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆದೇಶ ಏನು ಅಂತ ನೋಡೋಣ. 5 of Cups, 8 of Wands,
3 of Wands, 9 of Swords, 4 of Pentacles, ದ ವರ್ಲ್ಡ್ ಕಾರ್ಡ್. ನಿಮಗೆ ಯಾವ ಆದೇಶ ಕೊಡ್ತಿದ್ದಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅಂದರೆ, ನಿಮ್ಮ ಕೈಯಲ್ಲಿ ಈಗ ಎಂಥದೇ ಕೆಲಸ ಇರಲಿ, ಯಾವುದೇ ಉದ್ಯೋಗ ಇರಲಿ, ಅದನ್ನು ನೀವು ನಡೆಸಿ. ಅದರಿಂದ ಮುಂದೆ ನಿಮಗೆ ಗ್ರೋತ್ ಸಿಗುತ್ತೆ, ಅದರಿಂದ ನಿಮಗೆ ಫಲ ಸಿಗುತ್ತೆ. ನೀವು ಆ್ಯನ್ಸೈಟಿಯಿಂದ, ನೆಗೆಟಿವಿಟಿಯಿಂದ, ರೆಸ್ಟ್ಲೆಸ್ಸಿಂದ ಇದ್ದರೆ ಯಾವುದೂ ಆಗಲ್ಲ. ನೀವು ಏನನ್ನ ಹೋಲ್ಡ್ ಮಾಡಿಟ್ಕೊಂಡಿದ್ದೀರಾ ಅದನ್ನು ರಿಲೀಸ್ ಮಾಡಿ. ಯಾವುದನ್ನು ನೀವು ಹೋಲ್ಡ್ ಮಾಡಿಟ್ಕೋಬೇಡಿ. ಅದರಿಂದ ಬೆಳವಣಿಗೆನೂ ಇರಲ್ಲ, ಅದರಿಂದ ನಷ್ಟನೂ ಇರಲ್ಲ, ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಅದಕ್ಕೋಸ್ಕರ ಅದನ್ನು ರಿಲೀಸ್ ಮಾಡಿ, ಫ್ರೀ ಬಿಡಿ. ಈ ಪ್ರಪಂಚ ಹೆಂಗೆ ಹೋಗುತ್ತೆ ಹಂಗೆ ನೀವು ಈ ಜೀವನ ಅನ್ನೋ ಇದನ್ನ ಡಾನ್ಸ್ ಮಾಡ್ತಾ ಕುಣಿತಾ ಆ ರಿದಮ್ಮಲ್ಲಿ ನೀವು ಏನು ಬರುತ್ತೆ ಅದನ್ನ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ನುಗ್ಗಿ. ಆವಾಗ ನಿಮಗೆ ನ್ಯೂ ಬಿಗಿನಿಂಗ್ ಬರುತ್ತೆ. ನಿಮಗೆ ಹೊಸದು, ಆದಷ್ಟು ಬೇಗ ಹೊಸದು ದಾರಿ ಸಿಗುತ್ತೆ, ಹೊಸ ಆಪರ್ಚುನಿಟೀಸ್ ಸಿಗುತ್ತೆ, ಹೊಸ ಗ್ರೋತ್ ಸಿಗುತ್ತೆ. ನೀವು ಏನು ಹೋಲ್ಡ್ ಮಾಡಿ ಇಟ್ಕೊಂಡು ಯಾವುದು ಬೆಳವಣಿಗೆನೂ ಆಗಲ್ಲ, ಅದು ಲಾಸು ಆಗಲ್ಲ, ಬೆಳವಣಿಗೆನೂ ಆಗಲ್ಲ. ಆ ಥರ ಇಲ್ಲದೇನೆ ನೀವು ಹೆಂಗೆ ಜೀವನ ಬರುತ್ತೆ ಆ ಥರ ರಿದಮಿಕ್ ಆಗಿ ಆ ಜೀವನದ ತಾಳಕ್ಕೆ ನೀವು ಕುಣಿತಾ ಇಲ್ಲಿ ಈ ಪ್ರಪಂಚದಲ್ಲಿ ನೀವು ಪರ್ಫಾರ್ಮ್ ಮಾಡಬೇಕು. ಅದನ್ನು ಬಿಟ್ಟು ಅದನ್ನು ನೀವು ಹೋಲ್ಡ್ ಮಾಡಿಟ್ಕೊಂಡು ಅದರಲ್ಲೇ ನೀವು ಬೆಳವಣಿಗೆ ಆಗ್ತಿಲ್ಲ, ಆಗ್ತಿಲ್ಲ, ಇದಾಗ್ತಿಲ್ಲ ಅಂದ್ಕೊಂಡು ನಿಮ್ಮ ಏನು ಖುಷಿ ಇದೆ, ಸಂತೋಷ ಇದೆ ಅದನ್ನೆಲ್ಲ ಬಿಟ್ಟು ನೆಗೆಟಿವಿಟಿಲೇ ನೀವು ಬದುಕೋ ಅವಶ್ಯಕತೆ ಇಲ್ಲ. ಏನಿದೆ ಅದರಲ್ಲಿ ತೃಪ್ತಿ ಪಡೋ ಭಾವನೆನ ಕಲ್ತ್ಕೊಳ್ಳಿ ಅಂತ ಆದೇಶಿಸ್ತಾ ಇದ್ದಾರೆ ನಿಮಗೆ. ಇವಾಗ ನೀವು ಏನೋ ಒಂದು ಕೆಲಸದಲ್ಲಿ ಪ್ರಯತ್ನ ಮಾಡಿದಾಗ ಅದು ಸೋತಿರ್ಬಹುದು, ಅದಕ್ಕೆ ನೀವು ಡಿಪ್ರೆಷನ್ಗೆ ಹೋಗ್ಬೇಕಾಗಿಲ್ಲ. ಏನೋ ಎಲ್ಲಾನು ಮುಳುಗೋಯ್ತು ಅಂತ ಇದು ಮಾಡಬೇಕಾಗಿಲ್ಲ. ಆ ಪ್ರೊಫೆಷನಲ್ಲಿ ನೀವು ಫಸ್ಟು ಬಿಗಿನಿಂಗಲ್ಲಿ ನಿಮ್ಗೆ ಏನಾದ್ರು ಒಂದು ಅಡಚಣೆ ಅದು ಇದು ಏನಾದ್ರು ಒಂದು ಬಂದಿರುತ್ತೆ. ಅದರಿಂದ ನೀವು ಹೇಗೆ ನಾನು ಮೇಲೆದೊಳೋದು, ಹೆಂಗೆ ನಾನು ಮುಂದೆ ಸಾಗೋದು ಅನ್ನೋ ದಾರಿನ ನೀವು ಹುಡುಕ್ಬೇಕು. ಆಗ ನಿಮಗೆ ಗ್ರೋತ್ ತಾನಾಗೆ ಬೇಗ ಸಿಗುತ್ತೆ. ನೀವು ಏನು ಮಾಡ್ತಿದ್ದೀರಾ ಆ ಕೆಲಸದಲ್ಲಿ ಗ್ರೋತ್ ಇದೆ. ಅದನ್ನು ನೀವು ನಿಮ್ಮ ಇದರಲ್ಲಿ ರೆಸ್ಟ್ಲೆಸ್ ಆಗಿ ರೆಸ್ಟ್ ಮಾಡದೆ ಒಂಥರ ಅದೇ ಆ್ಯನ್ಸೈಟಿಯಿಂದ ಕುಗ್ಗಬಾರ್ದು. ನಿಮ್ಮ ಹೃದಯನ ಹಿಡಿದಿಟ್ಕೊಳ್ಬಾರ್ದು, ಅದನ್ನು ಲೂಸ್ ಬಿಡಿ. ಈ ಪ್ರಪಂಚ ಅನ್ನೋ ಜೀವನದಲ್ಲಿ ಈ ಪ್ರಪಂಚ ಅನ್ನೋ ಈ ಸ್ಟೋರಿನಲ್ಲಿ ನಾವು ಒಬ್ರು ಪಾತ್ರಧಾರಿಗಳು. ಅದು ಹೆಂಗೆ ಯಾವ ರಿದಮಲ್ಲಿ ಬರುತ್ತೆ ಆ ರಿದಮಲ್ಲಿ ನೀವು ಡಾನ್ಸ್ ಮಾಡ್ತಾ ಕುಣಿತಾ ಕುಪ್ಪಳಿಸ್ತಾ ಅದನ್ನ ಎಂಜಾಯ್ ಮಾಡಿಕೊಂಡು ಮುಂದೆ ಹೋಗೋದನ್ನ ಕಲಿಯಿರಿ. ಆಗ ನಿಮಗೆ ನಿಮ್ಮ ಬಾಳಲ್ಲಿ ಹೊಸತನ ಬರುತ್ತೆ, ನ್ಯೂ ಬಿಗಿನಿಂಗ್ ಬರುತ್ತೆ. ಏನು ಬರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಲೀರಿ. ಇರೋದ್ರಲ್ಲಿ ನೀವು ಖುಷಿನ ಕಂಡ್ಕೊಳ್ಳಿ, ಆಗ ನಿಮ್ಮ ಗ್ರೋತ್ ತಾನಾಗೆ ಆಗುತ್ತೆ. ನಿಮಗೆ ಹೊಸ ಹೊಸ ದಾರಿಗಳು ಕಾಣಿಸುತ್ತೆ, ಆಪರ್ಚುನಿಟೀಸ್ ಬರೋಕ್ಕೆ ಶುರುವಾಗುತ್ತೆ. ಯಾವುದನ್ನು ಹೋಲ್ಡ್ ಮಾಡಬೇಡಿ. ನಿಮ್ಮ ಎಮೋಷನ್ಸ್ ಆಗಿರ್ಬೋದು, ನಿಮ್ಮ ಒಂದು ಹಣಕಾಸಿನ ಬಗ್ಗೆ ಒಂದು ಇದಿರ್ಬೋದು, ಅದನ್ನ ಯಾವುದು ಹೋಲ್ಡ್ ಮಾಡಬೇಡಿ. ಅದನ್ನು ಫ್ರೀ ಬಿಡಿ. ಆರಾಮಾಗಿ ಹೆಂಗೆ ಪ್ರಪಂಚ ನಡ್ಕೊಂಡು ಹೋಗುತ್ತೆ ಹಂಗೆ ಏನು ಬರುತ್ತೆ ಅದನ್ನು ನೀವು ಅಕ್ಸೆಪ್ಟ್ ಮಾಡಿಕೊಂಡು ಆ ರಿದಮಕ್ಕಲ್ಲೇ ನೀವು ಡಾನ್ಸ್ ಮಾಡ್ತಾ ಕುಣಿತಾ ಎಂಜಾಯ್ ಮಾಡಿಕೊಂಡು ಈ ಜೀವನನ ಕಳಿಯೋದನ್ನು
ಫಸ್ಟು ಕಲೀರಿ ಅನ್ನೋದೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆದೇಶ. ಆಗ ತಾನಾಗೆ ದಾರಿಗಳು ತೆರ್ಕೊಳ್ಳುತ್ತೆ. ನಿಮ್ಮ ಜೀವನದಲ್ಲಿ ಏನೇನು ಬರಬೇಕು ಅಂತ ನಿಮ್ಮ ಹಣೆಯಲ್ಲಿ ಬರ್ದಿದ್ದಾರೋ ನಿಮ್ಮ ಡೆಸ್ಟಿನಿಲಿ ಅದು ಖಂಡಿತ ಬರುತ್ತೆ. ಹೆದರೋ ಅವಶ್ಯಕತೆನೇ ಇಲ್ಲ. ನೀವು ಏನಾದ್ರೂ ಕೆಲಸಕ್ಕೆ ನೀವು ಕೈ ಹಾಕಿದ್ರೆ ಅದು ಫಸ್ಟು ಮಾಡ್ತಾ ಏನಾದ್ರು ಎಡವಿದ್ರೆ ಅದರಿಂದ ನಷ್ಟ ಆಗಿದ್ರು ನೀವು ಅದರಿಂದ ದುಃಖ ಪಡಬೇಕಾಗಿಲ್ಲ. ಅದರಿಂದ ಒಂದು ಅನುಭವ ತಗೊಳ್ಳಿ. ಅದನ್ನ ಹೆಂಗೆ ಗ್ರೋತ್ ಮಾಡೋದು ಕಲ್ತ್ಕೊಳ್ಳಿ. ಖುಷಿಯಿಂದ ಅದನ್ನ ನಿಭಾಯಿಸೋದನ್ನ ತಿಳ್ಕೊಳ್ಳಿ. ಆ್ಯನ್ಸೈಟಿಗೆ ಹೋಗಿ ನೀವು ಡಿಪ್ರೆಷನ್ಗೆ ಹೋಗಿ ಎಲ್ಲನೂ ಹೋಲ್ಡ್ ಮಾಡಿಟ್ಕೊಂಡು ನಿಮ್ಮ ಖುಷಿನ ಹೋಲ್ಡ್ ಮಾಡಿಟ್ಕೊಂಡು ಬದುಕೋ ಅವಶ್ಯಕತೆ ಇಲ್ಲ. ಇರೋದ್ರಲ್ಲಿ ತೃಪ್ತಿ ಪಡೋದನ್ನ ಕಲ್ತ್ಕೊಳ್ಳಿ. ಅದನ್ನ ಹೆಂಗೆ ಬೆಳೆಸ್ಬೇಕು, ಯಾವ ಥರ ಅನ್ನೋದನ್ನ ನೀವು ಕೊಂಡ್ಕೊಳ್ತಾ ನಲಿತಾ ಖುಷಿಯಿಂದ ಅದನ್ನ ಎಂಜಾಯ್ ಮಾಡ್ತಾ ಈ ಜೀವನನ ಕಳೆಯೋದನ್ನ ನೀವು ಫಸ್ಟ್ ಕಲ್ತ್ಕೊಳ್ಳಿ. ನಿಮ್ಮನ್ನ ನೀವು ತೆರೆದ ಹೃದಯಗಳಾಗಿ ಒಂದು ಹೋಲ್ಡ್ ಮಾಡಿ, ಏನು ನಿಮ್ಮ ಹೃದಯನ ಹೋಲ್ಡ್ ಮಾಡಿ ಬಿಗಿಯಾಗಿ ಇಟ್ಕೊಂಡಿದ್ದೀರೋ ಅದನ್ನೆಲ್ಲ ರಿಲೀಸ್ ಮಾಡಿ ಆ ನೆಗೆಟಿವಿಟಿಯಿಂದ ಆಚೆ ಬನ್ನಿ ಅನ್ನೋದೇ ಆದೇಶಿಸ್ತಾ ಇರೋದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಆಗ ನಿಮ್ಮ ಎಲ್ಲ ದಾರಿನೂ ತೆರೆಯುತ್ತೆ ಅಂತ ಅವರು ಆದೇಶಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನೋಡಿ, ಪರ್ಪಲ್ ನೀವು ಸೆಲೆಕ್ಟ್ ಮಾಡಿರೋದು, ಇವರ ವರ್ಲ್ಡ್ ಕಾರ್ಡಲ್ಲಿ ಇವ್ರು ಹಾಕೊಂಡಿರೋದು ಪರ್ಪಲ್. ನಿಮ್ಮ ಇಂಟ್ಯೂಷನ್, ನಿಮ್ಮ ಜ್ಞಾನನ ವಿಸ್ತಾರವಾಗಿ ಅರಿಯೋದಿಕ್ಕೆ ಬಿಡಿ, ಅದನ್ನ ಹೋಲ್ಡ್ ಮಾಡಬೇಡಿ. ಆ ಜ್ಞಾನದ ಒಂದ್ಸಲಿ ಏನೋ ಫೇಲ್ಯೂರ್ ಆಯ್ತು, ಇದು ಮಾಡೋದು ಬೇಡ ಅಂತ ಅಲ್ಲ, ಅದನ್ನೇ ನೀವು ಹೆಂಗೆ ಗ್ರೋತ್ ಮಾಡೋದು, ಹ್ಯಾಪಿಯಿಂದ ಖುಷಿಯಿಂದ ಅದನ್ನ ಕಲಿತಾ ಹೋಗಿ. ಜೀವನ ಏನೇನು ಕಲಿಸುತ್ತೆ ಅದನ್ನ ನೀವು ಅಕ್ಸೆಪ್ಟ್ ಮಾಡಿ ಅದನ್ನ ಕಲಿತಾ ಹೋಗಿ. ಅದನ್ನ ಆಗ ತಾನಾಗೆ ಎಲ್ಲನೂ ತೆರ್ಕೊಳ್ಳುತ್ತೆ ನಿಮಗೆ ದಾರಿಗಳು. ನೀವು ಬೆಳವಣಿಗೆ ಆಗೋದಿಕ್ಕೆ, ನಿಮ್ಮ ಜ್ಞಾನ ವಿಕಾಸನೆ ಆಗೋದಿಕ್ಕೆ ಅದೆಲ್ಲ ಅದಾಗೆ ಅದು ಬಂದು ನಿಮ್ಮ ಹತ್ರ ಸೇರುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಿಮ್ಗೆ ಆದೇಶಿಸ್ತಾ ಇದ್ದಾರೆ. ಏನಿದೆ ಅದರಲ್ಲಿ ತೃಪ್ತಿ ಪಟ್ಟು ಜೀವನ ಹೆಂಗ್ ಬರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಖುಷಿಯಿಂದ ಮುಂದೆ ನುಗ್ಗಿ. ಫೇಲ್ ಆಯ್ತು ಅಂತ ಹಿಂದೆ ಇರಬೇಡಿ, ಅದನ್ನೇ ಹೋಲ್ಡ್ ಮಾಡ್ಕೊಂಡು ಕುತ್ಕೋಬೇಡಿ. ಯಾವುದೇ ವಿಷಯ ಆಗಿರ್ಬೋದು, ಅದರಲ್ಲೇ ಡಿಪ್ರೆಷನ್ಗೆ ಹೋಗ್ಬಾರ್ದು. ಅದನ್ನೇ ಆನ್ಸೈಟಿ ಆಗಿ ತಗೊಂಡು ಅದನ್ನ ಹಿಂಸೆ ಪಡಬಾರ್ದು. ಆ ನೆಗೆಟಿವಿಟಿಯಿಂದ ಆಚೆ ಬನ್ನಿ ಅನ್ನೋದೇ ಅವರ ಆದೇಶ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಈ ವೈನ್ ಕಲರ್ ಥ್ರೆಡ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.